ಬಲೆ ಇನ್ನಿತ್ತ ವಿಡಿಯೋ ಇಟ್ಟು ಉಪ್ಪುಟ ಚೀಲ್ತಾ ಉಂಡುಗ ಮಲ್ಪನಂಚನ್ನು ತೊಗೊಂಡ್ಬರ್ಕ ಮಾತಿರಕ್ಲ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್. ಇವತ್ತಿನ ಫುಡ್ ಬ್ಲಾಗಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ಹಲಸಿನಕಾಯಿಯಿಂದ ಉಂಡ್ಲುಗ ತಯಾರು ಮಾಡೋದು ಹೇಗೆ ಅಂತ ನೋಡಿಕೊಂಡು ಬರುವ. ನಮ್ಮ ಹಳ್ಳಿ ಕಡೆ ಎಲ್ಲ ಹಿಂದಿನ ಕಾಲದಿಂದಲೂ ಅಜ್ಜಿ ಪಿಜ್ಜಿಯ ಕಾಲದಿಂದಲೂ ಕೂಡ ಉಂಡ್ಲುಗ ಅಂತ ಹೇಳಿದರೆ ಒಂದು ಬಹಳ ವಿಶೇಷವಾಗಿರುವಂತಹ ಒಂದು ತಿಂಡಿ, ಎಣ್ಣೆ ತಿಂಡಿ. ಆ ಒಂದು ವಿಶೇಷವಾಗಿರುವಂಥ ತಿಂಡಿಯನ್ನು ಇವತ್ತಿನ ವಿಡಿಯೋದಲ್ಲಿ ಹೇಗೆ ತಯಾರು ಮಾಡೋದು ಅಂತ ನೋಡಿಕೊಂಡು ಬರುವ ಸ್ನೇಹಿತರೆ. ಅದು ಮಾಡುವ ಕ್ರಮ ಹೇಗೆ ಅಂತ ಹೇಳಿದರೆ, ಕಳೆದ ವರ್ಷ ಹಲಸಿನಕಾಯಿಯನ್ನು ಕೊಯ್ದು ಅದನ್ನು ಕ್ಲೀನೆಲ್ಲ ಮಾಡಿ ಒಂದು ಬಾಕ್ಸ್ ಒಳಗೆ ಹಾಕಿಡಬೇಕು, ಉಪ್ಪು ನೀರಲ್ಲಿ ಹಾಕಿಡಬೇಕು. ಅದನ್ನು ಈ ವರ್ಷ ನಾವು ತೆಗೆದು ಪದಾರ್ಥಕ್ಕೆ, ಪಲ್ಯಕ್ಕೆ ಅಥವಾ ಉಂಡ್ಲುಗ ಮಾಡಲಿಕ್ಕೆ ನಾವು ಈ ವರ್ಷ ತೆಗೆದಿಡುವಂಥದ್ದು. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಉಂಡ್ಲುಗ ತಯಾರು ಮಾಡೋದು ಹೇಗೆ ಅಂತ ನಾವು ನೋಡಿಕೊಂಡು ಬರುವ. ಉಂಡ್ಲುಗ ಮಾಡುವ ವಿಧಾನವನ್ನು ಸಂಪೂರ್ಣವಾಗಿ ನನ್ನ ಅಮ್ಮ ಎಕ್ಸ್ಪ್ಲೇನ್ ಮಾಡ್ತಾರೆ. ಮಾಹಿತಿಯ ಜೊತೆಗೆ ಉಂಡ್ಲುಗ ತಯಾರು ಮಾಡೋದು ಹೇಗೆ ಅಂತ ನೋಡಿಕೊಂಡು ಬರುವ. ಬನ್ನಿ ಸ್ನೇಹಿತರೆ. ಮತ್ತು ಅದನ್ನು ಕಳೆದ ವರ್ಷವೇ ನಾವು ಕಾಯಿ ಇರುವಾಗ ಉಪ್ಪು ನೀರಲ್ಲಿ ಹಾಕಿಡಬೇಕು. ಒಂದು ಉಪ್ಪು ನೀರು ಅಥವಾ ಉಪ್ಪಲ್ಲಿ ಹಾಕಿಟ್ರು ಆಗ್ತದೆ ಸೋಳೆಯನ್ನು. ಉಪ್ಪಡಚ್ಚಿಲು ಅಂತ ಹೇಳ್ತಾರೆ, ಉಪ್ಪಡ ಬಚ್ಚಿಲು. ಅದನ್ನು ನಾವು ಕಳೆದ ವರ್ಷವೇ ಒಂದು ಜಾರಲ್ಲಿ ಹಾಕಿಡಬೇಕು. ಈ ವರ್ಷ ಅದನ್ನು ತೆಗೆದು ಅದು ಪದಾರ್ಥಕ್ಕೂ ಆಗ್ತದೆ, ಅಥವಾ ಪ್ಲಾಸ್ಟಿಕ್ ಜಾರಲ್ಲಿ ಆಗ್ತದೆ, ಇಲ್ಲದ್ರೆ ಭರಣಿಯಲ್ಲಿ ಆಗ್ತದೆ. ಹಾಕಿ ಅದರ ಮೇಲೆ ಉಪ್ಪು ಹಾಕಿ ಅದನ್ನು ಕೈಯಲ್ಲಿ ಮಗುಚುತ್ತಾ ಇರಬೇಕು ಒಂದು ವಾರ. ಇಲ್ಲದಿದ್ದರೆ ಉಪ್ಪು ನೀರು ಮಾಡಿ ಹಾಕಿದರೂ ಆಗ್ತದೆ. ಉಪ್ಪನ್ನು ಕುದಿಸಿ ಆ ನೀರನ್ನು ಹಾಕಿದರೂ ಎಂತ ಆಗೋದಿಲ್ಲ. ಮತ್ತು ಈ ವರ್ಷ ಅದನ್ನು ನಾವು ಉಪಯೋಗ ಮಾಡೋದು. ಈ ವರ್ಷ ನಾವೀಗ ಎಂತ ಮಾಡಬೇಕು, ನಮಗೆ ಒಂದು ಹಲಸಿನ ಅದರ ಪದಾರ್ಥ, ಸೋಳೆಯ ಪದಾರ್ಥ ಅಥವಾ ಪಲ್ಯ ಅಥವಾ ಉಂಡ್ಲುಗ ಎಂತಾದರೂ ಮಾಡಬೇಕು ಅಂತ ಆಗ್ತದೆ. ಇದನ್ನು ಹಿಂದಿನ ದಿವಸವೇ ನಾವು ಭರಣಿಯಿಂದ ನಾವು ಕಳೆದ ವರ್ಷ ಹಾಕಿದ ಹಲಸಿನ ಸೋಳೆಯನ್ನು ತೆಗೆದು ಒಂದು ಪಾತ್ರೆಗೆ ಹಾಕಿ ಅದರಲ್ಲಿ ಫುಲ್ಲು ನೀರು ಹಾಕಿಡಬೇಕು ಹಿಂದಿನ ದಿವಸ ರಾತ್ರಿ. ಮಾರನೇ ದಿವಸ ನಾವು ಬೆಳಿಗ್ಗೆ ಸಾಯಂಕಾಲ ಎಷ್ಟೊತ್ತಿಗೆ ಮಾಡ್ತೇವೋ ಅಷ್ಟೊತ್ತಿಗೆ ಅದನ್ನು ಆ ನೀರನ್ನೆಲ್ಲ ತೆಗಿಬೇಕು. ಒಂದು 3-4 ಸಲ ತೊಳಿಬೇಕು ಅದನ್ನು. ಅದರಲ್ಲಿ ಉಪ್ಪಿರ್ತದಲ್ವ, ಉಪ್ಪಿನಂಶ ಜಾಸ್ತಿ ಇರ್ತದಲ್ಲ, ಆ ಉಪ್ಪಿನಂಶವನ್ನೆಲ್ಲ ತೆಗಿಬೇಕು ತೊಳೆದು. ಆನಂತರ ನಮ್ಮಲ್ಲಿ ಅಕ್ಕಿ ಹಿಟ್ಟು ಇಲ್ಲದಿದ್ದರೆ ಬೆಳಿಗ್ಗೆ ನಾವು ಒಂದು 4-5 ಗಂಟೆ ಬೆಳ್ತಿಗೆ ಅಕ್ಕಿಯನ್ನು ನಮಗೆ ಬೇಕಾದಷ್ಟು ಒಂದು 3 ಗ್ಲಾಸ 4 ಗ್ಲಾಸ ನೀರಲ್ಲಿ ಹಾಕಿ ನೆನೆ ಇಡಬೇಕು. ಅಥವಾ ಅಕ್ಕಿ ಹಿಟ್ಟು ಉಂಟು ಅಂತಾದರೆ ಒಂದು 4 ಗ್ಲಾಸ್ ಹಿಟ್ಟಿಗೆ 4 ಹಿಡಿಯಷ್ಟು ಹಲಸಿನಕಾಯಿ ಸೋಳೆಯನ್ನು ತಗೊಳ್ಬೇಕು ಅಂದಾಜಿಗೆ. ಹಲಸಿನಕಾಯಿ ಸೋಳೆಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಅಥವಾ ಕಡಿಯುವ ಕಲ್ಲಿಗೆ 5-6 ಚಮಚದಷ್ಟು ಕೊತ್ತಂಬರಿ, ಅದಕ್ಕೆ ಒಂದು ಖಾರಕ್ಕೆ ನಮಗೆ ಬೇಕಾದಷ್ಟು ಅಂದಾಜು ಒಂದು 3-4 ಕುಮಟೆ ಮೆಣಸು, ಮತ್ತು ಒಣ ಕೊಬ್ಬರಿ ಸ್ವಲ್ಪ, ಒಣ ಕೊಬ್ಬರಿ ಹಾಕಿದರೆ ಒಳ್ಳೆಯದಾಗ್ತದೆ, ಎಣ್ಣೆ ಅಷ್ಟು ಇಳಿಯುವುದಿಲ್ಲ. ಇದೆಲ್ಲ ಹಾಕಿ ಕಡಿಬೇಕು, ನೈಸ್ ಮಾಡಿ ಗ್ರೈಂಡ್ ಮಾಡಬೇಕು. ಆನಂತರ ಅದನ್ನೊಂದು ಹಿಟ್ಟು ಮಾಡಿ ಬದಿಯಲ್ಲಿ ಇಟ್ಕೊಳ್ಳುವ. ನಾವೀಗ ಈ 4 ಗ್ಲಾಸ್ ಅಕ್ಕಿ ಹಿಟ್ಟು ತಗೊಂಡ್ರೆ ಅದಕ್ಕೆ ಒಂದು ಗ್ಲಾಸಿನಷ್ಟು ಬಾಂಬೆ ರವೆ ತಗೊಳ್ಬೇಕು. ಅದು ಎರಡನ್ನು ಮಿಕ್ಸ್ ಮಾಡಿ ಸ್ವಲ್ಪ ಒಂದು 5 ನಿಮಿಷ ಸಣ್ಣ ಫ್ಲೇಮಲ್ಲಿ ನಾವು ಸ್ಟವ್ವಲ್ಲಿ ಬಿಸಿ ಮಾಡಿಕೊಳ್ಬೇಕು. ಒಂದು ಬಾಣಲೆಯಲ್ಲಿ ಹಾಕಿ ಸ್ವಲ್ಪ ಬಿಸಿ ಆದರೆ ಸಾಕೋದು. ಅಕ್ಕಿ ಹಿಟ್ಟು ಮತ್ತು ಬಾಂಬೆ ರವೆ ಒಟ್ಟಿಗೆ ಹಾಕಿ ಬಿಸಿ ಮಾಡಿ ತೆಗೆದಿಟ್ಟು ಈ ಕರ್ದದ್ದನ್ನು ಅದಕ್ಕೆ ಹಾಕಿ ಒಳ್ಳೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಚೆಂದ ಮಾಡಿ ಅದನ್ನು ನಾದಬೇಕು. ಈಗ ನಾವು ಚಪಾತಿಯ ಹಿಟ್ಟನ್ನು ನಾದಿಸ್ತೇವಲ್ಲ, ಹಾಗೆ ಇದನ್ನು ಕೂಡ ನಾದಿಸುವುದು. ನಮಗೆ ಎಷ್ಟು ದೊಡ್ಡ ಉಂಡೆ ಬೇಕು ಅಷ್ಟೆಲ್ಲ ಉಂಡೆ ಮಾಡಿಕೊಳ್ಳುವುದು, ಎಣ್ಣೆ ಕಾಯಲಿಕ್ಕೆ ಇಡೋದು. ಫಸ್ಟಿಗೆ ಸ್ವಲ್ಪ ಜಾಸ್ತಿ ಬೆಂಕಿಯಲ್ಲಿ ಉರಿ ಇಡಬೇಕು. ಆನಂತರ ಇದು ಉಂಡೆನೆಲ್ಲ ಹಾಕಿದ ನಂತರ ಸ್ವಲ್ಪ ಸಣ್ಣ ಫ್ಲೇಮಲ್ಲಿ ಇಡಬೇಕು. ಇದರಲ್ಲಿ ಎಣ್ಣೆಯಲ್ಲಿ ಬರೋ ಗುಳ್ಳೆ ಎಲ್ಲ ನಿಲ್ತದೆ ಸಾಧಾರಣ. ಸಣ್ಣ ಫ್ಲೇಮಲ್ಲೇ ಇದನ್ನು ಕಾಯಿಸಬೇಕು. ಸ್ವಲ್ಪ ಹೊತ್ತು ಬೇಕಾಗ್ತದೆ, ತಾಳ್ಮೆ ಬೇಕು. ಉಂಡ್ಲುಗ ಮಾಡಲಿಕ್ಕೆ ಸ್ವಲ್ಪ ತಾಳ್ಮೆ ಬೇಕು. ಇಲ್ಲ, ಉಂಡೆ ಮಾಡೋದು ದೊಡ್ಡ ಕೆಲಸ ಅಲ್ಲ, ಇದು ಕಾಯಿಸೋದು ದೊಡ್ಡ ಕೆಲಸ ಇದರಲ್ಲಿ. ಅದಂದರೆ ನಾವು ಪಕ್ಕ ಅರ್ಜೆಂಟ್ ದೊಡ್ಡ ಫ್ಲೇಮಲ್ಲಿ ಸ್ಟವ್ ಉರಿಸಿ ಇಟ್ಟರೆ ಅದು ಮತ್ತೆ ಮಾರನೇ ದಿವಸಕ್ಕೆ ಚಕ್ ಆಗ್ತದೆ. ಒಮ್ಮೆಗೆ ನಮಗೆ ಒಳ್ಳೆ ಕಾದಾಗೆ ಆಗ್ತದೆ, ಪಕ್ಕ ಕಪ್ಪ ಆದಾಗೆ ಆಗ್ತದೆ. ಅದರ ಒಳಗೆ ಅಷ್ಟು ಬೆಂದಿರುವುದಿಲ್ಲ, ಸ್ಮೂತ್ ಆಗೋದು. ಹಾಗೆ ಫಸ್ಟ್ ಕ್ಲಾಸ್ ತಿಂಡಿ ಮಾತ್ರ ಇದು. ಬಾಯಿಗೆ ಹಾಕಿಕೊಂಡ್ರೆ ಸ್ವಲ್ಪ ಹೊತ್ತು ಬಾಯಲ್ಲಿ ಚಾಕ್ಲೇಟ್ ತೀಪಿದಾಗೆ ಆಗ್ತದೆ ನಮಗೆ. ಮತ್ತು ಹಲಸಿನಕಾಯಿದ್ದು ಪರಿಮಳ ಭಾರಿ ಖುಷಿ ಆಗ್ತದೆ.
ಈ ರೆಸಿಪಿಯನ್ನು ನಮ್ಮ ಅಜ್ಜನ ಕಾಲದಿಂದಲೂ ಮಾಡ್ತಿದ್ರು. ನಮ್ಮ ಮನೆಯಲ್ಲಿ ಅಜ್ಜಿಗೆ ಭಾರಿ ಇಷ್ಟ, ನನ್ನ ತಂದೆಯ ಅಮ್ಮನಿಗೆ ಇದು ಭಾರಿ ಇಷ್ಟ. ಎಲ್ಲರ ಮನೆಯಲ್ಲಿ ಉಂಡ್ಲುಗೊಂದು ಫೇಮಸ್ಸು. ಉಂಡ್ಲುಗ ಮತ್ತು ಅಪ್ಪ, ಹಲಸಿನಕಾಯಿ ಹಣ್ಣಿನ ಅಪ್ಪ. ನನ್ನ ಅಮ್ಮ ಒಂದು ಈರಡ್ಡೆ ಮಾಡ್ತಿದ್ದರು, ಭಯಂಕರ ಫೇಮಸ್ ಅದು. ನನ್ನ ಅಮ್ಮನ ಒಂದು ಕೈ ರುಚಿ ಉಂಟಲ್ಲ, ನನಗೆ ಈಗ ನೆನೆಸುವಾಗ ಕೂಡ ಬಾಯಲ್ಲಿ ನೀರು ಬರ್ತದೆ. ಯಾರು ಮಾಡೋದಿಲ್ಲ ಈಗ ಅದನ್ನು. ಈ ಉಂಡ್ಲುಗ ಮಾಡುವಾಗ ಉಪ್ಪು ಹಾಕಲಿಕ್ಕಿಲ್ಲ ಮಾತ್ರ, ಅದು ಉಪ್ಪಿನಲ್ಲೇ ಇರೋದಲ್ವ, ಆದ ಕಾರಣ ಇದಕ್ಕೆ ಉಪ್ಪು ಹಾಕಲಿಕ್ಕಿಲ್ಲ.